ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ಸ್ಪೆಷಲ್ ಟ್ರೇಡಿಂಗ್ ಸೆಷನ್ನ ಮುಗಿಸ್ಕೊಂಡು ಶನಿವಾರ ಇವತ್ತು ಮಾರ್ಕೆಟ್ ಓಪನ್ ಆಗಿತ್ತು. ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಎಕ್ಸ್ಪೈರಿ ಕೂಡ ಆಗಿತ್ತು. ಯಾವ ರೀತಿ ಆಗಿತ್ತು ಟ್ರೇಡು, ಯಾವ ರೀತಿ ನಾಳೆ ಫಿನ್ ನಿಫ್ಟಿನಲ್ಲಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ನೋಡಿ, ಡಿಸಾಸ್ಟರ್ ರಿಕವರಿ ಸೈಟ್ ಬಗ್ಗೆ ಹಿಂದೆನೇ ಒಂದ್ಸಲ ಮಾಡ್ತಾರೆ ಅಂತ ಹೇಳಿದಾಗ ಅದ್ರ ಬಗ್ಗೆ ಪ್ರಾಮುಖ್ಯತೆ ಬಗ್ಗೆ ಹೇಳಿದ್ದೆ. ಅದೇ ಅಪ್ಡೇಟೇ ಇರುತ್ತೆ. ಡೇಟ್ ಸ್ವಲ್ಪ ಚೇಂಜ್ ಆಗಿತ್ತು ಅಷ್ಟೇ. ಅವಾಗ ಮಾಡಬೇಕಾಗಿದ್ದು ಕಾರಣಾಂತರಗಳಿಂದ ಅವತ್ತು ಸೆಷನ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಮೊನ್ನೆ ಶನಿವಾರ ಮುಗಿಸ್ಕೊಟ್ರು. ಬೇಕಾದ್ರೆ ಅದ್ರ ಬಗ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದೆ ಅಂತಂದರೆ ಹೇಳಿ ಒಂದು ಸಂಕ್ಷಿಪ್ತವಾಗಿ ತೋರಿಸ್ತೀನಿ. ಬಟ್ ಅಂತ ಏನು ಇಂಪಾರ್ಟೆಂಟ್ ಆಗಿರಲ್ಲ, ನೀವು ಟ್ರೈ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಶನಿವಾರ ಒಂದಿಷ್ಟು ಸಣ್ಣದಾಗಿ ಗ್ರೂಪಲ್ಲೂ ಕೂಡ ನಾನು ನೋಡಿದೆ. 2 ಸೆಷನಲ್ಲಿತ್ತು ಮಾರ್ಕೆಟಲ್ಲಿ. ಆದರೆ ನಿಮಗೆ ಲಿಮಿಟ್ ಆರ್ಡರ್ಗಳನ್ನು ಅಂದರೆ MIS ಆರ್ಡರ್ಗಳನ್ನು ಪ್ಲೇಸ್ ಮಾಡೋಕ್ಕೆ ಬಿಡೋದಿಲ್ಲ. ಓನ್ಲಿ ನೀವು CNC ಆರ್ಡರ್ಗಳನ್ನು ಪ್ಲೇಸ್ ಮಾಡ್ಬೋದಾಗಿತ್ತು. ಜೊತೆಗೆ F&Oನಲ್ಲೂ ಕೂಡ ಟ್ರೇಡ್ ಮಾಡ್ಬೋದಾಗಿತ್ತು. ಬಟ್ ಅಂತ ಏನು ಇಂಪ್ಯಾಕ್ಟ್ ಇರಲಿಲ್ಲ, ಯಾಕಂದರೆ ಲಿಕ್ವಿಡಿಟಿ ಫಸ್ಟ್ ಆಫ್ ಆಲ್ ಕಮ್ಮಿ ಇರುತ್ತೆ, ಯಾರೂ ಇರೋದಿಲ್ಲ. ಸುಮ್ಮನೆ ಒಂದು ಟೆಸ್ಟಿಂಗ್ ಅಂತ ಆಗಿದ್ದು. ಒಂದು 2 ಅವರ್ಸ್ ಅಷ್ಟೇ ಮಾರ್ಕೆಟ್ ಓಪನ್ ಇದ್ದಿದ್ದಂಥದ್ದು. ಹಾಗಾಗಿ ಅದೇ ಝೋನಲ್ಲೇ ಉಳ್ಕೊಂಡಿತ್ತು. ಸೊ ಇವತ್ತೇ ನಾವು ನೆಕ್ಸ್ಟ್ ಎಲ್ಲಾಯಿತು ಅಂತ ಓದಬೇಕಾಗಿತ್ತು. ಓವರಾಲ್ ನೋಡೋದಾದ್ರೆ ಇವತ್ತು ಬ್ರಾಡ್ ಮಾರ್ಕೆಟಲ್ಲಿ ಇವತ್ತು ನೆಗೆಟಿವ್ ಸೆಂಟಿಮೆಂಟೇ ಇತ್ತು. ಕಾರಣ ಮಿಡ್ ಕ್ಯಾಪಲ್ಲಾಗಲಿ ಸ್ಮಾಲ್ ಕ್ಯಾಪಲ್ಲಾಗಲಿ ಒಂದು ಕರೆಕ್ಷನ್ ಇತ್ತು, ಒಂದು ನೆಗೆಟಿವ್ ಸೆಂಟಿಮೆಂಟೇ ಕಾಣಿಸ್ತಾ ಇತ್ತು. ಬಟ್ ಲಾಸ್ಟ್ ಕ್ಷಣದಲ್ಲಿ, ಕೊನೆ ಕ್ಷಣದಲ್ಲಿ ಕಕ್ಕಾಬಿಕ್ಕಿ ಅಥವಾ ಕಳವಳ ಅಂತ ಕೊಟ್ಟಿದ್ದೀನಿ ನಾನು. ಅದಕ್ಕೇನು ಅಂದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಅಚಾನಕ್ಕಾಗಿ ಒಂದು ಅಪ್ ಮೂಮೆಂಟ್ ಬಂತು. ಬೇರೆ ಇಂಡೆಕ್ಸಲ್ಲಿ ಡೌನ್ ಮೂಮೆಂಟ್ ಇದ್ರೂ ಅದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ನನಗೆ. ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಸೊ ಓವರಾಲ್ ಇವತ್ತು ನೋಡೋದಾದ್ರೆ IT ಸೆಕ್ಟರ್ ವೀಕ್ ಆಗಿರೋ ಥರ ಕಾಣಿಸ್ತು. ಸ್ಟೀಲ್ ಸೆಕ್ಟರ್ ಕೂಡ ವೀಕ್ ಆಗಿರೋ ಥರ ಕಾಣಿಸಿದೆ. ಅದೇ ರೀತಿಯಾಗಿ FMC ಸೆಕ್ಟರ್ಲಿ ಪೇನು ಮತ್ತು ಕಂಟಿನ್ಯೂಷನ್ ಆಗಿರೋದು ಕಾಣಿಸ್ತಿದೆ. ಫ್ಲಾಟು ಈ ರೀತಿಯೇ ನಡೀತಾ ಇತ್ತು. ಪವರ್ ಸೆಕ್ಟ್ರು NTPC ಪವರ್ ಗ್ರಿಡ್ ಮತ್ತೆ ಮೇಲ್ಗಡೆ ಹೋಗಿದೆ. ಕೋಲ್ ಇಂಡಿಯಾ, ONGC, BPCL ಎಲ್ಲದೂ ಕೂಡ. ಸೊ ಇದ್ರ ಬಗ್ಗೆ ನಾನು ಡೆಡಿಕೇಟೆಡ್ ಆಗಿ ಒಂದು ಭಾನುವಾರ ಅಂದರೆ ನಿನ್ನೆ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ ನಿಮಗೆ, ಹಸಿರು ಶಕ್ತಿಯ ಪೈಪೋಟಿ ಅಂತ. ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಅದರಲ್ಲೂ ನಾವು ಮಾತಾಡಿದಂಥ ಕೆಲವೊಂದು ಸೆಕ್ಟರ್ಗಳಲ್ಲಿ ಅಂದರೆ ವಿಂಡ್ ಎನರ್ಜಿ ಸ್ಟಾಕ್ಸ್ಗಳಲ್ಲಿ ಇವತ್ತು ಕರೆಕ್ಷನ್ ಇದೆ. ಅದು ನೀವು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಫಾರ್ಮಾ ಸೆಕ್ಟರಲ್ಲಿ ಮಿಕ್ಸ್ ಸೆಂಟಿಮೆಂಟ್ ಇದೆ. ಡಾಕ್ಟರ್ ರೆಡ್ಡಿಸ್ ನೋಡಿ ಒಂದು ಬಂದಿತ್ತು, ಏನೋ ಇಶ್ಯೂ, ಅದು ಸೆಟಲ್ಮೆಂಟ್ ಮಾಡ್ಕೊಂಡು ಸರಿ ಹೋಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಆಲ್ರೆಡಿ ಇವತ್ತು 1.5% ಅಪ್ ಮೂವ್ಮೆಂಟ್ ಬಂದಿದೆ. ಸೊ ಓವರಾಲ್ ನೋಡೋದಾದ್ರೆ ಇವತ್ತಿನ ಟಾಪ್ ಗೇನರ್ ಅಂದರೆ NTPC ಅಂತಲೇ ಕಾಣಿಸ್ತಾ ಇದೆ, 3.54%. ಅದೇ ರೀತಿ ಟಾಪ್ ಲೂಸರ್ ಅಂದರೆ ಐಷರ್ ಮೋಟರ್ಸ್ ಅಂತ ಕಾಣಿಸ್ತಾ ಇದೆ, 2.82% ಬಂದಿದೆ. ಕೆಲವೊಂದು ನ್ಯೂಸ್ ರಿಲೇಟೆಡ್ ಕೂಡ ಸ್ಟಾಕ್ಸ್ ಬಗ್ಗೆ ಮಾಹಿತಿಗಳಿದೆ. ಅದನ್ನು ನಾನು ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಮಾತಾಡ್ತಾ ಹೋಗ್ತೀನಿ. 2 ಚಾಪ್ಟರ್ ಬರ್ತಾ ಇರುತ್ತೆ ಪ್ರತಿ ವಿಡಿಯೋ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ ಹಾಫಲ್ಲಿ ನೀವು ಕೆಳಗಡೆ ಓವರ್ ಮಾಡಿದ್ರೆ ಸ್ಟಾಕ್ಸ್ ಓವರ್ವ್ಯೂ ಸಿಗುತ್ತೆ. ಅಲ್ಲಿ ನ್ಯೂಸ್ ರಿಲೇಟೆಡ್ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣಂತೆ. ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಆಗಿತ್ತು ಇವತ್ತು ಟ್ರೇಡು. ಪಿಕ್ಚರ್ ಪರ್ಫೆಕ್ಟಾಗಿ ಇವತ್ತು ಒಂದು ಡೋಜಿ ಕ್ಯಾಂಡಲನ್ನು ಮಾಡಿದೆ. ಒಂದು ಇಂಡಿಸಿಷನ್ನ ತೋರಿಸುವಂಥ ಕ್ಯಾಂಡಲ್ ಇದು. ನನಗೆ ಏನು ಮುಂದೆ ಎಲ್ಲಿ ಹೋಗಬೇಕು ಅಂತ ಗೊತ್ತಿಲ್ಲ. ಬ್ಯಾಂಕ್ ನಿಫ್ಟಿ ಸಹಕಾರಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳೋ ಥರ ಇದೆ. 22,500 ಹತ್ತತ್ರ ಝೋನ್ನ ಇನ್ನೂ ಟೆಸ್ಟ್ ಮಾಡಿ ಬಂದಿಲ್ಲ. 22,400, 450 ಈ ಝೋನಲ್ಲೇ ಇದ್ದೀವಿ. ಯಾಕೆಂದರೆ ಇಲ್ಲಿಂದ ಒಂದು ಜೋರಾಗಿ ಪುಷ್ ಬಂದಿತ್ತು, ಒಂದು ಮಾರಬಜು ಕ್ಯಾಂಡಲಲ್ಲಿ ಬಂದಿದ್ದು. ಈಗ 22,500 ಈ 22,300 ಇಲ್ಲಿಂದ ಎಲ್ಲಿ ಮೇಲ್ಗಡೆ ಹೋಗಿತ್ತಲ್ಲ, ಈ ಝೋನಲ್ಲೇ ಈ ಎಕ್ಸ್ಪೈರಿ ಉಳ್ಕೊಳ್ಳೋಂಥ ಸಾಧ್ಯತೆ ಕೂಡ ಇರುತ್ತೆ, ಕನ್ಫ್ಯೂಷನ್ ಇದ್ದರೆ. ಸೊ ತುಂಬ ದೊಡ್ಡದಾಗಿ ಕೆಳಗಡೆ ಬರುತ್ತೆ ಅಥವಾ ಮೇಲ್ಗಡೆ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿಬಿಡಿ. ಈ ಝೋನಲ್ಲೇ ಇರಿ, ಕಮ್ಮಿ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ. ಯಾಕೆಂದರೆ ಮೇಲ್ಗಡೆ ಹೋಗೋದಾದ್ರೂ ನಮ್ಗೆ ಗೊತ್ತಿಲ್ಲ ಎಲ್ಲಿ ತನಕ ಹೋಗ್ಬೋದು ಅಂತ. 22,500 ಎವ್ರಿ 500 ಪಾಯಿಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದು ಅಲ್ಲೇ ಇದೆ ಮೇಲ್ಗಡೆ, ಒಂದು 40-50 ಪಾಯಿಂಟ್ಗಳ ಮೇಲ್ಗಡೆ ಹೋದರೆ. ಕೆಳಗಡೆ ಬಂದರೆ 22,300, 22,200 ನಾವು ಆಲ್ರೆಡಿ ಮಾತಾಡ್ಕೊಂಡಿದ್ವಿ. ಇದು ಇಂಪಾರ್ಟೆಂಟ್ ಬೇಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೋಡೋಣ, ಮಾರ್ಕೆಟ್ ಮಾತಾಡುತ್ತೆ ಕ್ಯಾಂಡಲ್ಗಳಲ್ಲಿ ಆ ರೀತಿ ಆದಮೇಲೆ ಮಾತಾಡ್ತಾ ಹೋಗೋಣಂತೆ. ಡೈರೆಕ್ಟು ರಿವರ್ಸಲ್ ಅಂತ ಟ್ರೇಡ್ ಮಾಡೋದು ಅಥವಾ ಇನ್ನೂ ಸಿಕ್ಕಾಪಟ್ಟಿ ಮೇಲೆ ಕೊಡುತ್ತೆ ಅಂತ ಟ್ರೇಡ್ ಮಾಡೋದು ಎರಡನ್ನೂ ಮಾಡಬೇಡಿ. ಒಂದು ಫೇವರಬಲ್ ಆಗಿರೋ ಕಂಡೀಷನ್ ಏನಂದರೆ ಇಲ್ಲಿ ಸುಮಾರು ದಿನ ನಿಂತು ಇದ್ರ ಮೇಲ್ಗಡೆ ಟ್ರೇಡ್ ಆಗ್ತಾ ಇದೆ ನಿಜ, ಬಟ್ ರೌಂಡ್ ಲೆವೆಲ್ ಕೂಡ ಇದೆ. ಸೊ ನೋಡ್ತಾ ಹೋಗೋಣಂತೆ ಯಾವ ರೀತಿ ಮಾರ್ಕೆಟು ಶೇಪ್ ಆಗ್ತಾ ಹೋಗುತ್ತೆ ಅಂತ. ಯಾಕಂದರೆ ಬ್ಯಾಂಕ್ ನಿಫ್ಟಿನಲ್ಲಿ ಇನ್ನೂ ಕ್ರಮಿಸಬೇಕಾಗಿರುವಂಥ ದಾರಿ ಸುಮಾರಿದೆ. ಸೊ ನಿಫ್ಟಿನಲ್ಲಿ ಓವರಾಲ್ ಅಂತ ಇವತ್ತು ನೋಡೋದಾಗಿದ್ರು ಪಿಕ್ಚರ್ ಪರ್ಫೆಕ್ಟಾಗಿ ಇವತ್ತು ಏನು ಮಾಡಿದೆ, ಒಂದು ಬಸ್ ಸ್ಟ್ಯಾಂಡ್ನ ಮಾಡಿದೆ. ಇದು ಡಿಸಾಸ್ಟರ್ ರಿಕವರಿ ದಿನದ ಏನು ಮೂಮೆಂಟ್ ಆಗಿಲ್ಲ ನೋಡಿ, ಇವತ್ತು ಆ ಝೋನ್ ಒಳಗಡೆನೇ ಇದೆ. ಸೊ ಇದರಿಂದ ಮೇಲ್ಗಡೆ ಕೊಟ್ಟರೆ 22,450, 22,500 ಅದೇ ಟಾರ್ಗೆಟ್ ಆಗಿರಬೇಕು. ಕೆಳಗಡೆ ಬಂತು ಅಂತಂದರೆ 22,300, 2300 ಇದು ನಮಗೆ ಬೇಸ್ ಆಗಿರಬೇಕು. ಸದ್ಯಕ್ಕೆ ಇದೇ ಮೂಮೆಂಟಲ್ಲಿ ಇಟ್ಕೊಂಡಿರಿ. ಚೇಂಜ್ ಆದರೆ ಎಕ್ಸ್ಪೈರಿ ದಿನದೊತ್ತಿಗೆ ನೋಡ್ತಾ ಹೋಗೋಣಂತೆ ನಿಫ್ಟಿನಲ್ಲಿ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಇವತ್ತೊಂದು ಡೋಜಿ ಕ್ಯಾಂಡಲ್ ಮಾಡಿದೆ. ಬಟ್ ಬ್ಯಾಂಕ್ ನಿಫ್ಟಿ ಹೋದವಾರ ನಿಮ್ಗೆ ಹೇಳಿದ್ದೆ, ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ರಿಕವರಿ ಬರ್ತಾ ಇದೆ ಅಂತಂದರೆ, ಇಲ್ಲಿ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ತೊಗೊಂಡು ಹೋಗ್ತಾ ಇದೆ ಅಂದರೆ ಸದ್ಯದಲ್ಲಿ ನಮಗೊಂದು ದೊಡ್ಡದಾಗಿರುವಂಥ ಮೂವ್ಮೆಂಟ್ ಬರಬೇಕು, ಜಾಸ್ತಿ ಹೊರತು ನಿಲ್ಲಬಾರ್ದು ಅಂತ. ಆ ಬೆಳವಣಿಗೆ ಆಗ್ತಾ ಇಲ್ಲ. ಹೋಪ್ಫುಲಿ ನಾಳೆ ಅಥವಾ ನಾಡಿದ್ದು ಬ್ಯಾಂಕ್ ನಿಫ್ಟಿ ಆ ರೀತಿ ಒಂದು ಮೂಮೆಂಟ್ನ ಕೊಡಬೇಕು. 47,500 ಆರಾಮಾಗಿ ಇದು ಬ್ರೇಕ್ ಮಾಡ್ಕೊಂಡು ಮೇಲ್ಗಡೆ ಹೋಯಿತು ಅಂದರೆ ಈ 48,000 ತನಕ ಗ್ಯಾಪನ್ನು ಫಿಲ್ ಮಾಡುತ್ತೆ. ಸೊ ಇಲ್ಲಿ ಸ್ವಲ್ಪ ನಿಲ್ತಾ ಇರೋದು ನೋಡಿದ್ರೆ ಯಾಕೋ ಸ್ವಲ್ಪ ಭಯ ಆಗುತ್ತೆ. ಯಾಕೆಂತಂದರೆ ಈಗ ಒಂದು ಒಳ್ಳೆ ಮೂಮೆಂಟ್ ಸಿಕ್ಕಿತ್ತು, ಪುಷ್ಟು ಸಿಕ್ಕಿತ್ತು. ಇವತ್ತಾದರೂ ಬ್ಯಾಂಕ್ ನಿಫ್ಟಿ ಮೂವ್ಮೆಂಟ್ ಆಗಬೇಕಾಗಿತ್ತು, ಆದರೆ ಮೂವ್ಮೆಂಟ್ ಆಗಿಲ್ಲ. ಸೊ ಇದು ಒಂದು ಇಂಡಿಸಿಷನ್ನ ತೋರಿಸ್ತಾ ಇದೆ, ಏನು ಅಂತ ಗ್ಯಾರಂಟಿ ಇಲ್ಲ. ಯಾಕೆಂದು ಹೇಳ್ತಾ ಇದ್ದೀನಿ ನೋಡಿ, ಈ ಝೋನಿಗೆ ಬಂದಾಗೆಲ್ಲ ಶಾರ್ಪ್ ರಿಜೆಕ್ಷನ್ ಬರುತ್ತೆ, ಕಾಣಿಸ್ತಾ ಇದೆಯಾ? ಈ ಝೋನಿಗೆ ಬರುತ್ತೆ, ಅದನ್ನು ಶಾರ್ಪ್ ರಿಜೆಕ್ಷನ್ ಬರುತ್ತೆ, ಇಲ್ಲಿ ಬರುತ್ತೆ ಶಾರ್ಪ್ ರಿಜೆಕ್ಷನ್ ಬರುತ್ತೆ. ಈಗ ಅದು ಸುಳ್ಳು ಅಂತ ಹೇಳೋದಾಗಿದ್ರೆ, ಯಾಕೆಂದರೆ ಒಳ್ಳೆ ಮಾರಬಜು ಕ್ಯಾಂಡಲ್ ಬಂದು ಅಟೆಂಡ್ ಮಾಡಿದ್ರಿಂದ, ಸೊ ಇವತ್ತು ಅಂದರೆ ಶನಿವಾರದ ಸೆಷನ್ ಬಿಟ್ಬಿಡಿ, ಇವತ್ತು ಒಂದು ಮೂಮೆಂಟ್ ಮೇಲ್ಗಡೆ ಹೋಗಬೇಕಾಗಿತ್ತು ಕಂಫರ್ಟಬಲ್ ಆಗಿ. ಬಟ್ ಆ ರೀತಿ ಆಗಿಲ್ಲ. ಇಲ್ಲಿ ಒಂದು ನಿಲ್ತಿರೋ ಅನ್ನೋ ಥರನೇ ಹೇಳ್ತಾ ಇದೆ. ಸೊ ಇನ್ ಕೇಸ್ ಏನಾದ್ರು ಮತ್ತೆ ಒಂದು ರೆಡ್ ಕ್ಯಾಂಡಲ್ ಈ ರೀತಿ ಬಂತು ಅಂದರೆ ಮತ್ತೆ ಈ ರೀತಿ ಒಂದು ಮೂಮೆಂಟ್ಗಳು ಬರಲಿಕ್ಕೆ ಸಿಗ್ಬೋದು, ಜಸ್ಟ್ ಬೇಸ್ಡ್ ಆನ್ ಹಿಸ್ಟಾರಿಕಲ್ ಪ್ಯಾಟರ್ನು. ಸೊ ನೀವು ಓವರ್ ಆಲ್ ನೋಡ್ತಾ ಹೋಗೋದಾದ್ರೆ ಇದೊಂದು ಚಾನಲಲ್ಲೇ ಹೋಗ್ತಾ ಇದೆ. ಕರೆಕ್ಟಾ? ಇಲ್ಲಿ ಒಂದು ಚಾನಲ್ಲೇ ಇದೆ, 47,500 ಮೇಲ್ಗಡೆ ಸಕ್ಸಸ್ಫುಲ್ ಆಗಿ
ಕ್ಲೋಸ್ ಆಯಿತು ಅಂತಂದರೆ ಈ ಚಾನಲ್ನ ದಾಟಿ ಮೇಲ್ಗಡೆ ಹೋಗಿದೆ ಅಂತ ಹೇಳ್ಬೋದು. ವೀಕ್ ಟ್ರೆಂಡಲ್ಲಿ ಈ ರೀತಿ ಒಂದು ಚಾನಲ್ ಬರ್ತಾ ಇದೆ. ನಾವು ನೆಗೆಟಿವ್ ಟ್ರೆಂಡ್ ಅಂತಲೇ ಓದಬೇಕು, ಆದರೆ ಇಲ್ಲಿ ಒಂದು ಗ್ಯಾಪ್ ಇರೋದ್ರಿಂದ ಆ ಗ್ಯಾಪನ್ನು ಫಿಲ್ ಮಾಡೋಕ್ಕೆ ಬ್ಯಾಂಕ್ ನಿಫ್ಟಿ ಹೋಗ್ಬೋದು ಅಂತ ಎಲ್ಲರದು ಕುತೂಹಲ ಇದೆ. ನೋಡೋಣ ಆ ಮೂಮೆಂಟು ನಾಳೆ ಅಥವಾ ನಾಡಿದ್ದು ಎಕ್ಸ್ಪೈರಿ ದಿನ ಸಿಗುತ್ತಾ ಏನು ಕತೆ ಅಂತ ನೋಡ್ತಾ ಹೋಗೋಣ. ಇವತ್ತು 15 ಮಿನಿಟ್ಸಲ್ಲಿ ಯಾವ ರೀತಿ ಇತ್ತು ಮೂಮೆಂಟ್ ಅಂತ ನೋಡಿದ್ರೆ ಸೇಮ್ ನಿಫ್ಟಿ ಥರನೇ ಏನು ದೊಡ್ಡ ಮೂಮೆಂಟ್ ಇರಲಿಲ್ಲ, ಒಂದೇ ರೀತಿಯಾಗಿ ಒಂದೇ ಸ್ಥಳದಲ್ಲಿ ನಡೀತಾ ಇತ್ತು. ಬಟ್ ಲಾಸ್ಟ್ ಅವರಲ್ಲಿ ಒಂದು ಕರೆಕ್ಷನ್ ಅಂತ ಬಂದಿರೋದು ಕಾಣಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ, ಮತ್ತೆ ಅದೇ ರೀತಿ ರಿಕವರ್ ಆಗಿ ಅಲ್ಲೇ ಜಾಗದಲ್ಲಿ ಒಂದು ಕ್ಲೋಸಿಂಗ್ ಆಗೋಯಿತು ಯಾವುದರಲ್ಲಿ ಬ್ಯಾಂಕ್ ನಿಫ್ಟಿನಲ್ಲಿ. ಸೇಮ್ ವಿತ್ ನಿಫ್ಟಿನಲ್ಲೂ ಕೂಡ ಅದೇ ರೀತಿ ಆಯಿತು. ಇವತ್ತು ನೀವು ನೋಡೋದಾದರೆ ಇಲ್ಲಿ ಒಂದು ಮೇಲ್ಗಡೆ ಕೆಳಗಡೆ ಬಂದಿದೆ ಅಂತ ಬಂದು ಮತ್ತೆ ಮೇಲ್ಗಡೆ ತೊಗೊಂಡೋಗಿ ಅದೇ ರೀತಿ ಕ್ಲೋಸ್ ಮಾಡಿದ್ರು. ಸೊ ಅದೇ ರೀತಿಯಾಗಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಕ್ಲಿಯರ್ ಕಟ್ಟಾಗಿ 11,000ದಲ್ಲಿ ನಮಗೆ ಒಂದು ರೆಸಿಸ್ಟೆನ್ಸ್ ಇರೋದು ಕಾಣಿಸ್ತಿತ್ತು. ತುಂಬ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿದ್ರು. ಸೊ ಆರಾಮಾಗಿ 11,000 ಪಿನ ನೀವು ಒಂದು 25 ರೂಪಾಯಿ 30 ರೂಪಾಯಿಗೆ ನಡೀತಾ ಇರುತ್ತೆ ಅಂತ ನೀವು ತೊಗೊಳ್ಬೋದಾಗಿತ್ತು. ಬಟ್ ಲಾಸ್ಟ್ ನೋಡಿದ್ರೆ ಒಂದು 10 ರೂಪಾಯಿ ಬಂತು. ಅಂದರೆ ಒಂದು 35-40 ರೂಪಾಯಿಗೆ ಹೋಗುತ್ತೆ ಅಂತ ನೀವೇನಾದರೂ ಅನ್ಕೊಂಡು ತೊಗೊಂಡಿದ್ರೆ ನೀವು ಸ್ಟಾಪ್ ಲಾಸ್ನ ತೊಗೋಬೇಕಾಯಿತು. ಎಲ್ಲಿ ತನಕ ಇಲ್ಲಿ ನೀವು ಎಕ್ಸಿಟ್ ಮಾಡಿಲ್ಲ ಅಂತಂದರೆ ಇನ್ನೂ ಮೇಲ್ಗಡೆ ಹೋದಾಗ ನಾನು ಇವತ್ತು 10,950 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ಗೆ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಆದರೆ ಆ ಸನ್ನಿವೇಶ ಆಗಲೇ ಇಲ್ಲ. ಇದರಿಂದ ವಾಪಸ್ ಹೋದಾಗ ನಾವು ಸ್ಟಾಪ್ ಲಾಸ್ನೇ ಬುಕ್ ಮಾಡ್ಕೋಬೇಕಾಯಿತು. ಯಾವುದರಲ್ಲಿ ಒಂದು ಪಿ ಟ್ರೇಡ್ ತೊಗೊಂಡಿದ್ದಾರೆ. ಬಟ್ ಸ್ಟಾರ್ಟಿಂಗ್ ಫಸ್ಟ್ ಹಾಫಲ್ಲಿ ಒಂದು ಪಿ ಟ್ರೇಡ್ ಕೊಟ್ಟಿತ್ತು, ಒಂದು 15 ಪಾಯಿಂಟ್ ಕ್ಯಾಪ್ಚರ್ ಮಾಡಲಿಕ್ಕೆ. ಬಟ್ ಕೊನೆಗೆ 15 ಪಾಯಿಂಟ್ ಕೂಡ ವಾಪಸ್ ಆಗ್ತಾ ಹೋಯಿತು. ಬಟ್ ಆಪ್ಷನ್ ಸೆಲ್ಲಿಂಗ್ ಮಾಡೋಕ್ಕೆ ಒಳ್ಳೆ ದಿನ ಆಗಿತ್ತು. ತುಂಬ ಮೇಲ್ಗಡೆ ರೇಂಜ್ ಅಂತ ನೀವು 11,050 ಕೆಳಗಡೆ 10,850 ಅಂತ ನೀವು ಸೆಲ್ ಮಾಡಿ ಇಟ್ಟಿದ್ರು. ಇವತ್ತು ಒಳ್ಳೆ ರೀತಿಯಾದಂಥ ಆಪ್ಷನ್ ಸೆಲ್ಲಿಂಗ್ ಟ್ರೇಡ್ ಇತ್ತು. ಯಾವುದರಲ್ಲಿ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಮತ್ತೆ ಪ್ರೂವ್ ಆಗಿದೆ ಎಕ್ಸ್ಪೈರಿ ದಿನಗಳು ಮೂಮೆಂಟ್ ಬರುವಂಥದ್ದು ಕಮ್ಮಿ ಅಂತ. ಬಟ್ ಇವಾಗ ಪಿಕ್ಚರ್ ಪರ್ಫೆಕ್ಟ್ ಬಸ್ ಸ್ಟ್ಯಾಂಡ್ಗಳಾಗಿದೆ ನೋಡಿ. ಎಲ್ಲ ಇಂಡೆಕ್ಸ್ಗಳಲ್ಲೂ ಒಂದೊಂದು ಬಸ್ ಸ್ಟ್ಯಾಂಡ್ ಆಗಿದೆ. ಡಿಸಾಸ್ಟರ್ ರಿಕವರಿ ದಿನಂದು ನೀವು ಲೆಕ್ಕ ತಗೊಳೋದಾದರೆ. ಸೊ ಇದಕ್ಕೆ ಮೂಮೆಂಟ್ ಬಂದರೆ ಮೇಲ್ಗಡೆ ಕೆಳಗಡೆ ಮೂಮೆಂಟ್ ಬರಬೇಕು. ಬಟ್ ಈಗಲೂ ಕೂಡ ನೆಗೆಟಿವ್ ಸೆಂಟಿಮೆಂಟ್ ಎಲ್ಲ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. 11,000ದಲ್ಲಿ ಈಗಲೂ ಕೂಡ ಕಂಫರ್ಟಬಲ್ ಆಗಿ ಮೇಲ್ಗಡೆ ಹೋಗಿಲ್ಲ. ಸೊ ಸದ್ಯಕ್ಕೆ ಮಾರ್ಕೆಟ್ನ ಸ್ವಲ್ಪ ನೆಗೆಟಿವ್ ಅಂತಲೇ ಓದಬೇಕು. ಯಾಕೆಂದರೆ ನಿಫ್ಟಿ ಕೂಡ ಆಲ್ ಟೈಮ್ ಹೈಗಳಲ್ಲಿದೆ. ಅಫ್ಕೋರ್ಸ್ ಇಂಡೆಕ್ಸಿಂದ ಸಪೋರ್ಟ್ ಬರಬೇಕು, ಇಲ್ಲ ಅಂತಂದರೆ ಏನು ಅಂತ ಹೇಳೋಕ್ಕಾಗಲ್ಲ. ನೋಡಿ ಮೊನ್ನೆ ಕೂಡ ನಾವು ಮಾತಾಡ್ಕೊಂಡಿದ್ವಿ, ಇದು ಒಂದು ಇಂಪಾರ್ಟೆಂಟ್ ಆದಂಥ ಬಸ್ ಸ್ಟ್ಯಾಂಡ್ ಆಗುತ್ತೆ ಈ ಝೋನ್ನ ಕಂಫರ್ಟಬಲ್ ಆಗಿ ಬಿಟ್ಟು ಮೇಲ್ಗಡೆ ಹೋಯಿತು ಅಂತಂದರೆ ರೌಂಡ್ ಲೆವೆಲ್ ಕೂಡ ಇರೋದ್ರಿಂದ ಆಗ ನಾವು ಮತ್ತೆ ಮೇಲ್ಗಡೆ ಅಟೆಂಡ್ ಮಾಡಕ್ಕೆ ಬರ್ತೀವಿ ಅಂತ ಹೇಳ್ಬೋದು. ಇಲ್ಲ ನೆಗೆಟಿವ್ ಆಗಿ ಓದಬೇಕು ಅಂತ ಇವತ್ತು ಅದೇ ಝೋನಲ್ಲಿ ಮತ್ತೆ ಬಂದು ನಿಂತಿರೋದ್ರಿಂದ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಎಲ್ಲಿ ತನಕ 11,000ನ ಬಿಟ್ಟು ಮೇಲ್ಗಡೆ ನಾವು ಹೋಗೋದಿಲ್ಲ, ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಆಗೋದಿಲ್ಲ, ಅಲ್ಲಿ ತನಕ ನೀವು ಪಾಸಿಟಿವ್ ಅಂತ ಓದೋಕ್ಕೆ ಆಗೋದಿಲ್ಲ. ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಹೊರತುಪಡಿಸಿ ದಿನಗಳಲ್ಲೇ ನಾಳೆ ನಾಡಿದ್ದು ಆಚೆ ನಾಡಿದ್ದಲ್ಲಿ ಒಳ್ಳೆ ಮೂಮೆಂಟ್ ಕೊಡ್ಬೋದು ಮೇಲ್ಗಡೆ ಅಥವಾ ಕೆಳಗಡೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಒಳ್ಳೆ ಬಸ್ ಸ್ಟ್ಯಾಂಡ್ ಕೂಡ ಆಗ್ತಾ ಇದೆ. ಅದೇ ರೀತಿಯಾಗಿ ನಾವು ಇದನ್ನು ನೋಡ್ಬೋಣ. ಯಾವುದು ಫಿನ್ ನಿಫ್ಟಿ ಒಂದು ಮಿಸ್ ಆಯ್ತಲ್ಲ, ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ. ಸೊ ಫಿನ್ ನಿಫ್ಟಿ ಎಕ್ಸ್ಪೈರಿ ನೋಡೋದಾದ್ರೂ ಇವಾಗ ಐ ಥಿಂಕ್ ಇದು ಅವತ್ತು ಮೊಬೈಲ್ ರೆಕಾರ್ಡ್ ಮಾಡಿದ್ದೆ ಅನ್ಸುತ್ತೆ ಹೋದ್ವಾರ. ಮೊಬೈಲ್ ರೆಕಾರ್ಡಿಂಗಿಗೂ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ರೆ ನಾನು ರಜದಲ್ಲಿದ್ದಾಗ ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ತೋರಿಸಿದ್ದೆ. ಅದಕ್ಕೆ ಇನ್ನೂ ಒಂದಿಷ್ಟು ಟೂಲ್ಗಳನ್ನು ನೋಡಿಕೊಂಡ್ರೆ ಆ ಥರ ಹೋದಾಗ ಮಾಡೋಕ್ಕೆ ಈಸಿ ಆಗುತ್ತೆ. ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ನಾನು. ಸೊ ಈಗ ಫಿನ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಕೋರಿಲೇಷನ್ ನೀವು ನೋಡ್ತಾ ಹೋದಾದರೆ ತುಂಬ ಚೆನ್ನಾಗಿ ಆಗ್ತಾ ಇದೆ. ಆಲ್ಮೋಸ್ಟ್ ಬ್ಯಾಂಕ್ ನಿಫ್ಟಿ ಥರನೇ ಕಾಣಿಸುತ್ತೆ ಚಾರ್ಟಲ್ಲಿ ಫಿನ್ ನಿಫ್ಟಿ. ಮತ್ತು ಇನ್ನೊಂದು ಹೇಳೋದು ಮರ್ತೋಗಿದೆ, ಸುಮಾರು ಇಂಡೆಕ್ಸ್ಗಳಲ್ಲಿ ನಿಫ್ಟಿ ಆಗಿರ್ಬೋದು, ಫಿನ್ ನಿಫ್ಟಿ ಆಗಿರ್ಬೋದು, ನಿಫ್ಟಿ ನೆಕ್ಸ್ಟ್ 50 ಆಗಿರ್ಬೋದು, ಮಿಡ್ ಕ್ಯಾಪಲ್ಲಿ ಆಗಿರ್ಬೋದು, ಅಥವಾ ಲಾರ್ಜ್ ಮಿಡ್ ಕ್ಯಾಪ್ 250 ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ಏನು ಒಂದು 6 ಮಂತ್ಸ್ ಒಂದು ರೊಟೇಷನ್ ಆಗುತ್ತೆ NSE ಕಡೆಯಿಂದ. ಆ ಒಂದು ರೊಟೇಷನ್ ಆಗ್ತಾ ಇದೆ. ಒಂದಿಷ್ಟು ಸ್ಟಾಕ್ಗಳು ಹೊರಗಡೆ ಬರ್ತಾ ಇದೆ, ಒಂದಿಷ್ಟು ಸ್ಟಾಕ್ಗಳು ಬೇರೆ ಇಂಡೆಕ್ಸಿಗೆ ಮೂವ್ ಆಗ್ತಾ ಇದೆ. ನಿಫ್ಟಿ 50 ಇದ್ದಿದ್ದು ಮಿಡ್ ಕ್ಯಾಪಿಗೆ ಮೂವ್ ಆಗ್ತಾ ಇರೋದು, ಈ ಥರದೆಲ್ಲ ಆಗ್ತಾ ಇದೆ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವೀಡಿಯೋ ಬೇಕು ಅಂತಂದರೆ ದಯವಿಟ್ಟು ನಿಫ್ಟಿ 50 ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತ ಅಥವಾ NSE ರೊಟೇಷನ್ ಅಂತ ಇವತ್ತಿನ ವೀಡಿಯೋಗೆ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ವೀಡಿಯೋ ಮಾಡ್ಕೊಡ್ತೀನಿ. ಯಾವುದು ಎಲ್ಲಿಗೆ ಹೋಗ್ತಾ ಇದೆ, ಏನು ಕತೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣಂತೆ. ಸೊ ಯೂಶಲಿ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಯಿತು ಅಂತಂದರೆ ಯಾವುದೋ ಒಂದು ಕಂಪ್ನಿದು ಯಾವುದು ಇನ್ನೂ ಪ್ರಬಲ ಆಗಿರುತ್ತೋ ಕಂಪ್ನಿ ಅದು ಬಂದು ಆ್ಯಡ್ ಆಗುತ್ತೆ. ಉದಾಹರಣೆಗೆ ನಿಫ್ಟಿ 50ನಲ್ಲಿ ಹೇಳಬೇಕು ಅಂತಂದರೆ ಈಗ UPL ಸ್ಟಾಕು ಹೊರಗಡೆ ಹೋಗ್ತಾ ಇದೆ, ಶ್ರೀರಾಮ್ ಫೈನಾನ್ಸ್ ಸ್ಟಾಕು ಒಳಗಡೆ ಬರ್ತಾ ಇದೆ. ಈಗೇನು ಡಿಪೆಂಡಿಂಗ್ ಅಪಾನ್ ದ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಗಿರುತ್ತೆ. ಸೊ ಈಗ ನೀವು ನೋಡೋದಾದರೆ ಇದರಲ್ಲೂ ಕೂಡ ಒಂದು ದೊಡ್ಡದಾಗಿರುವಂಥ ಗ್ಯಾಪು ಖಾಲಿ ಇದೆ. 21,000ದಿಂದ 21,400 ತನಕ ಇರುವಂಥ ಒಂದು ಗ್ಯಾಪ್ ಇದು. ಸೊ 21,000 ಏನಾದ್ರು ಕಂಫರ್ಟಬಲ್ ಆಗಿ ಫಿನ್ ನಿಫ್ಟಿ ನಾಳೆ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂದರೆ ಮುಂಬರುವ ವಾರಗಳಲ್ಲಿ ನಾವು ಒಂದು 300-400 ಪಾಯಿಂಟ್ಗಳ ಮೂವ್ಮೆಂಟ್ಗಳನ್ನು ಫಾಸ್ಟಾಗಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ಬೋದು. ಬಟ್ 21,000 ಅನ್ನೋದು ರೆಸಿಸ್ಟೆನ್ಸ್ ಆಗಿದೆ. ಸೊ ನಾಳೆಗೆ 21,000ದಲ್ಲಿ ಹೈಯೆಸ್ಟ್ ಕಾಲ್ ರೇಟಿಂಗ್ ಕೂಡ ಆಗಿರುತ್ತೆ. ಸೊ ಕ್ವಿಕ್ಕಾಗಿ ನೋಡ್ಕೊಂಡ್ಬೋಣ. ಬಟ್ 21,000ದಲ್ಲಿ ಅಗ್ರೆಸಿವ್ ಆಗಿ ಕಾಲ್ ರೇಟಿಂಗ್ ಆಗಿರೋದು ಕಾಣಿಸ್ತಾ ಇದೆ. ಸೊ ಇನ್ ಕೇಸ್ ಏನಾದ್ರು ನಾಳೆ ಇದೇ ಝೋನಲ್ಲಿ ಓಪನ್ ಆಗಿ ನಮ್ಮ ಮೇಲ್ಗಡೆ ಹೋಗ್ತಿದೆ ಅಂದರೆ ನೀವು 21,000 ಅಷ್ಟೇ ನೀವು ಟಾರ್ಗೆಟ್ ಆಗಿ ಇಟ್ಕೊಂಡಿರಬೇಕು. ಇನ್ ಕೇಸ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತ ಕಂಡ್ಕೊಂಬೋಣ 21,000ಕ್ಕಿಂತ ಮೇಲೆ, ಅವಾಗ ನೀವು ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಒಂದು ಕಾಂಟ್ರೇರಿಯನ್ ಟ್ರೇಡ್ ತೊಗೊಳಕ್ಕೆ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಒಂದು ಮೂವ್ಮೆಂಟ್ ಸಿಗ್ತಾ ಹೋಗ್ಬೋದು. ಯಾಕೆಂದರೆ ಯಾವ್ದು ರೆಸಿಸ್ಟೆನ್ಸ್ ಅಂತ ಮಾತಾಡ್ತೀವಿ ಅದ್ರ ಮೇಲ್ಗಡೆ ಓಪನ್ ಆದರೆ ಅದೇ ಸಪೋರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ ಕೇಸ್ ಏನಾದ್ರು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ 21,800ರಲ್ಲಿ ನಮಗೆ 21,805 20,800 ಇಂಪಾರ್ಟೆಂಟ್ ಆಗಿರುವಂಥ ಬೇಸ್ ಕಾಣಿಸ್ತಾ ಇದೆ. ಸೊ ಕೆಳಗಡೆ ಆದರೂ 100 ಪಾಯಿಂಟ್ಸು, ಮೇಲ್ಗಡೆ ಆದರೂ 100 ಪಾಯಿಂಟ್ಸ್ ಅಷ್ಟೇ ಇರಲಿ ಟಾರ್ಗೆಟು. ಯಾಕೆಂದರೆ ಈ ವೀಕಲ್ಲಿ ಒಂದು ದೊಡ್ಡ ಮೂಮೆಂಟು ಫಿನ್ ನಿಫ್ಟಿನಲ್ಲಿ ಆಗೋಗಿದೆ. ಸೊ 21,000ದಿಂದ 20,800 ಈ ಝೋನಲ್ಲಿ ಮುಗಿಸ್ತಾರಾ ಏನು ಅನ್ನೋದನ್ನು ನೋಡ್ತಾ ಹೋಗೋಣ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಓಪನಿಂಗ್ಗಳಾದರೆ ಆಪ್ಷನ್ ಸೆಲ್ಲಿಂಗ್ ಪೊಸಿಷನ್ ಕೂಡ ನಾವು ಅದೇ ರೀತಿಯಾಗಿ ಶಿಫ್ಟ್ ಮಾಡ್ಕೋಬೋದು. ಬಟ್ ಸದ್ಯಕ್ಕೆ ಹೈಯೆಸ್ಟ್ ಕಾಲ್ ರೇಟಿಂಗ್ ಪುಟ್ ರೇಟಿಂಗ್ ನೋಡೋದಾದರೆ 20,800 ಮತ್ತು 21,000 ಈ 200 ಪಾಯಿಂಟ್ಗಳ ರೇಂಜಲ್ಲಿ ನೋಡೋದು ಕಾಣಿಸ್ತಾ ಇದೆ. ಸೊ ನೋಡ್ತಾ ಹೋಗೋಣ ಗ್ಯಾಪ್ ಬರೋಕ್ಕಿದೆ, ಗ್ಯಾಪ್ ಫಿಲ್ ಆಗುತ್ತಾ ಅಥವಾ ಮಾರ್ಕೆಟ್ ಮತ್ತೆ ವಾಪಸ್ ರಿಜೆಕ್ಷನ್
ರಿಜೆಕ್ಷನ್ ಬರುತ್ತಾ ಅಂತ ನೋಡಿ. ವಾಪಸ್ ರಿಜೆಕ್ಷನ್ ಬಂದರೆ ಸೇಮ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಮಾತಾಡ್ದಂಗೆ ಶಾರ್ಪ್ ರಿಜೆಕ್ಷನ್ ಬರುತ್ತೆ. ಮತ್ತೆ ನಾವು ಈ ಟ್ರೆಂಡ್ ಲೈನ್ ಅಥವಾ ಇಲ್ಲೊಂದು ಸಪೋರ್ಟ್ ಲೆವೆಲ್ ತಗೊಂಡು ಅಲ್ಲಿ ತನಕ ಬರೋ ಥರ ಪ್ಲಾನ್ ಮಾಡ್ತಾ ಹೋಗೋದು. ಕೆಳಗಡೆ ಒಂದು 400-500 ಪಾಯಿಂಟ್ಸ್ ಮೂವ್ಮೆಂಟ್ ಬರೋಕ್ಕೆ ಸಾಧ್ಯತೆ ಇರುತ್ತೆ ಇನ್ ಕೇಸ್ ರಿಜೆಕ್ಷನ್ ಅಂತ ಪ್ರೂವ್ ಆಯಿತು ಅಂತಾರೆ. ಸೊ ಇಂಟ್ರೆಸ್ಟಿಂಗ್ ಸ್ಟೇಜಲ್ಲಿದೆ ಮಾರ್ಕೆಟು, ಅರ್ಜೆಂಟ್ ಮಾಡ್ಕೊಳ್ಳೋದು ಬೇಡ. ಸಣ್ಣ ಪ್ರಮಾಣದಲ್ಲಿ ಟ್ರೇಡ್ ಮಾಡಿ ಕನ್ಫರ್ಮೇಷನ್ ಕೊಟ್ಟ ಮೇಲೆ ಆ ಕಡೆನೋ ಈ ಕಡೆನೋ ಅಂತ ನಾವು ಟ್ರೇಡ್ನ ತಗೊಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ BHEL. ಸೊ BHEL ಇವಾಗ ಸ್ಟಾಕ್ಸ್ ಓವರ್ವ್ಯೂ ಮಾತಾಡ್ತಾ ಇದ್ದೀನಿ. ಮೊದಲನೇ ಸ್ಟಾಕ್ ನಾವು ಮಾತಾಡ್ತಾ ಇರೋಂಥದ್ದು BHEL. ನೋಡಿ 13 ವರ್ಷದ ಒಂದು ರ್ಯಾಲಿ ಬಂದಿದೆ BHEL ಅಲ್ಲಿ. ಆಫ್ಟರ್ 13 ಇಯರ್ಸ್ ಇಂಥ ಒಂದು ದೊಡ್ಡ ಮೂಮೆಂಟು ಬಂದಿರುವಂಥದ್ದು ಮಂತ್ಲಿ ಕ್ಯಾಂಡಲ್ ಬೇಸಿಸಲ್ಲಿ ನೀವು ನೋಡ್ತಾ ಹೋಗೋದಾದರೆ. ಕಾರಣ ಏನು ಅಂತಂದರೆ ಈ NTPC ಅವರು ಡಿಸೆಂಬರಲ್ಲಿ ಒಂದು ಟೆಂಡರ್ನ ಕರೆದಿದ್ದರಂತೆ. ಆ ಟೆಂಡರಲ್ಲಿ ಏಕೈಕ ಪಾರ್ಟಿಸಿಪೇಷನ್ ಇತ್ತು, ಅದು BHEL ಮಾತ್ರ ಇತ್ತು. ಸೊ ಆಲ್ಮೋಸ್ಟ್ ಶೋರ್ ಶಾರ್ಟು ಇವರಿಗೇನೆ ಆರ್ಡರ್ ಟೆಂಡರ್ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಮಾರ್ಕೆಟು 13-14% ಏನೋ ಒಂದು ಪಾಯಿಂಟಲ್ಲಿ ಮೂವ್ಮೆಂಟ್ ಬಂದಿತ್ತು. ಓವರಾಲ್ ನೋಡೋದಾದ್ರೂ 100% ಅಪ್ ಮೂವ್ಮೆಂಟಲ್ಲಿ ಕ್ಲೋಸಿಂಗ್ ಆಗಿದೆ. ಹಿಂದೆ ಒಂದ್ಸಲ ಮಾತಾಡಿದ್ವಿ ಅನ್ಸುತ್ತೆ BHEL ಬಗ್ಗೆ. ಅಂತ ಒಳ್ಳೆ ಸ್ಟಾಕ್ ಏನಲ್ಲ, ಆದರೆ ಟ್ರೆಂಡ್ ಲೈನ್ನ ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. 200 ಈ ಟಾರ್ಗೆಟ್ಗಳನ್ನ ಬಂದು ರೀಚ್ ಆಗ್ಬೋದು ಅಂತ ಮಾತಾಡಿದ್ವಿ. ಅದ್ರ ಮೇಲ್ಗಡೆ ಹೋಗಿ ಈಗ 264 ತನಕ ಬಂದು ಇವಾಗ ಟ್ರೇಡ್ ಆಗ್ತಾ ಇರುವಂಥ ಸ್ಟಾಕ್ ಆಗಿದೆ ಇದು. ಸೊ ನೋಡ್ತಾ ಹೋಗೋಣ ಇಲ್ಲಿಂದ ವಾಪಸ್ ರಿಜೆಕ್ಷನ್ ಬರುತ್ತೆ ಏನು ಕತೆ ಅಂತ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್, ಯಾಕೆಂದರೆ BHEL ಇಂದನೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ. ಪಾರ್ಟಿಸಿಪೇಟ್ ಮಾಡಿರ್ಬೋದು ನಾವು, ಆದರೆ ಈಗಲೇ ನಮಗೆ ಯಾವ ಟೆಂಡರ್ ಸಿಕ್ಬಿಡುತ್ತೆ ಅಂತ ಯಾವುದೇ ರೀತಿ ಅಂತ ಕನ್ಫರ್ಮೇಷನ್ ಸಿಕ್ಕಿಲ್ಲ ಅಂತ BHEL ಅವರು ಹೇಳಿದ್ದಾರೆ. ಭಾರತ್ ಹೆವಿ ಎಲೆಕ್ಟ್ರಿಕ್ ಲಿಮಿಟೆಡ್ ಅಂತ ನಾನು ಬರುತ್ತೆ BHEL ಫುಲ್ ಫಾರ್ಮು. ಅದೇ ರೀತಿಯಾಗಿ ಇದಕ್ಕೆ ಟೆಂಡರ್ ಹೋದರೆ ಆಟೋ ಸೆಕ್ಟರ್ಗೆ ಒಂದು ಮಾರ್ಕ್ ಆಯಿತು ಅನ್ನೋ ಕಾರಣಕ್ಕೆ ಐಷರ್ ಮೋಟರ್ಸ್ ಇದರಲ್ಲೂ ಕೂಡ ಕರೆಕ್ಷನ್ ಬಂದಿದೆ ಅಂತಲೂ ಒಂದು ಮಾತಿದೆ. ಸೊ ನೋಡ್ತಾ ಹೋಗೋಣ ಮುಂಬರುವ ದಿನಗಳಲ್ಲಿ ಅದು ಕನ್ಫರ್ಮೇಷನ್ ಬಂದಮೇಲೆ NTPC ಕಡೆಯಿಂದ ಯಾವ ರೀತಿ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅದೇ ರೀತಿಯಾಗಿ ಡಾಕ್ಟರ್ ಲಾಲ್ ಪ್ಯಾಥ್ ಲ್ಯಾಬ್ಸ್ ನೋಡಿ ಫಂಡಮೆಂಟಲಿ ಒಳ್ಳೆ ಕಂಪನಿ, ಆದರೆ ಸುಮಾರು ದಿನಗಳಿಂದ ಒಂದು ಸ್ವಲ್ಪ ಹೊಡ್ತಾ ತಿಂತಿರುವಂಥ ಕಂಪನಿ. 2021ರಿಂದ ಇದು 4200ಕ್ಕೆ ಹೋದಂಥ ಸ್ಟಾಕು ಈಗ 2200, ಆಲ್ಮೋಸ್ಟ್ ಹಾಫಿಗೆ ರೆಡ್ಯೂಸ್ ಆಗಿದೆ. ಇವತ್ತು CEO ಅವರು ರಿಸೈನ್ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಬಂತು ಲಾಲ್ ಪ್ಯಾಥ್ ಲ್ಯಾಬ್ಸಲ್ಲಿ. ಮತ್ತೆ ಇದು ರಿಜೆಕ್ಷನ್ ಕಂಟಿನ್ಯೂ ಆಗೋ ಥರ ಕಾಣಿಸ್ತಾ ಇದೆ. ಇದೊಂದು ಇಂಪಾರ್ಟೆಂಟ್ ಬೇಸ್ ಆಗಿತ್ತು. ಇಲ್ಲಿಂದ ಕೆಳಗಡೆ ಬರ್ತಾ ಅಂತಂದರೆ ಮತ್ತೆ ನಾವು 2000-1800 ಲೆವೆಲ್ ಕಡೆಗೆ ಬರ್ಬೋದು. 2000 ಈ ಲೆವೆಲ್ಗೆ ಏನಾದರೂ ನಿಮಗೆ ಸ್ಟಾಕ್ ಸಿಕ್ತು ಅಂತಂದರೆ ಖಂಡಿತ ನೀವು ಅಕ್ಯುಮುಲೇಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಇಲ್ಲೊಂದು ಡಬ್ಲ್ಯೂ ಪ್ಯಾಟರ್ನ್ ಆಗಿ ರಿಕವರಿ ಆಗಬೇಕಿತ್ತು, ಆ ಥರ ಆಗಿಲ್ಲ ಅಂತಂದರೆ ವಾಪಸ್ ಬರ್ತಿದೆ ಅಂದರೆ ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಆಗುತ್ತೆ ಅಂತ. ಸೊ 2000ದಿಂದ 2800 ಈ ಲೆವೆಲ್ಗೆ ಏನಾದರೂ ಈ ಸ್ಟಾಕ್ ಸಿಕ್ತು ಅಂತ ನೀವು ಖಂಡಿತ ಯೋಚನೆ ಮಾಡ್ಬೋದು. ಒಂದು ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗ್ತಾ ಇತ್ತು. ಆಫ್ಟರ್ 3 ಇಯರ್ಸ್ ಆದಂಥ ಬ್ರೇಕ್ಔಟ್ಗೆ ವಾಪಸ್ ಈಗ ರಿಜೆಕ್ಷನ್ ಬರೋ ಥರ ಕಾಣಿಸ್ತಾ ಇದೆ. ನೋಡ್ತಾ ಹೋಗೋಣಂತೆ 2200 ಕೆಳಗಡೆ ಅಂತೂ ನಾನು ರೆಕಮೆಂಡ್ ಮಾಡೋಕ್ಕಾಗಲ್ಲ. 2200ರಿಂದ ಕೆಳಗಡೆ ಬಂದರೆ ನೀವು ಹಂತವಾಗಿ 1800 ತನಕ ಲಾಲ್ ಪ್ಯಾಥ್ ಲ್ಯಾಬ್ಸಲ್ಲಿ ಯೋಚನೆ ಮಾಡ್ತಾ ಹೋಗ್ಬೋದು. ಬಟ್ ಸ್ಟಾಕ್ ಸ್ವಲ್ಪ ವೀಕಾಗಿ ಕಾಣಿಸ್ತಾ ಇದೆ, ಯಾಕೆಂದರೆ ಒಳ್ಳೆ ಅಟೆಂಪ್ಟ್ ಆಗಿತ್ತು, ಇಲ್ಲಿಂದ ಮೇಲ್ಗಡೆ ಹೋಗಬೇಕಿತ್ತು. ಬಟ್ ಈಗ ಮೊಮೆಂಟು ಚೇಂಜ್ ಆಗೋ ಥರ ಸಾಧ್ಯತೆ ಇದೆ. ಬಟ್ ಯಾರಾದರೂ ಹೊಸ CEO ಅಪಾಯಿಂಟ್ಮೆಂಟ್ ಮಾಡಿದ್ರು, ತುಂಬ ಎಕ್ಸ್ಪೀರಿಯನ್ಸ್ ಇರೋರು ಆ ಥರ ಇತರ ಅಂದರೆ ಮತ್ತೆ ಸ್ಟಾಕು ರಿಕವರ್ ಆಗ್ಬೋದು. ನೋಡ್ತಾ ಹೋಗೋಣ ಅಂತ ಯಾವ ರೀತಿ ಅಂತ. ಅದೇ ರೀತಿಯಾಗಿ ಐನಾಕ್ಸ್ ವಿಂಡ್ ಅನ್ನೋ ಕಂಪ್ನಿನ ನಾನು ನಿನ್ನೆ ನಿಮಗೆ ಮಾಡಿಕೊಟ್ಟಂಥ ವಿಡಿಯೋದಲ್ಲಿ ಹೇಳಿಲ್ಲ. ವಿಂಡ್ ಎನರ್ಜಿನಲ್ಲಿ ಇರುವಂಥ ಸ್ಟಾಕು ಫಂಡಮೆಂಟಲಿ ಅಂತ ಒಳ್ಳೆ ಸ್ಟಾಕ್ ಏನಲ್ಲ. ತುಂಬ ಒಂದು ಒಳ್ಳೆ ಮೂಮೆಂಟ್ ಆಗಿ ಹೋಗ್ಬಿಟ್ಟಿತ್ತು ಸ್ಟಾಕಲ್ಲಿ. ಆಲ್ರೆಡಿ 2015ರಲ್ಲಿ ಇದ್ದಂಥ ಲೆವೆಲ್ಗೆ ವಾಪಸ್ ಟೆಸ್ಟ್ ಮಾಡಿ ಅಲ್ಲಿಂದ ಮೇಲ್ಗಡೆ ಹೋಗೋ ಥರ ಇತ್ತು. ಈಗ ರಿಜೆಕ್ಷನ್ ಬರೋ ಥರ ಕಾಣಿಸ್ತಾ ಇದೆ. ಕಾರಣ ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಆಲ್ರೆಡಿ ಓವರ್ ರ್ಯಾಲಿ ಆಗಿತ್ತು. ಈ ಕಾರಣದಿಂದಾಗಿ ನಾನು ಫಂಡಮೆಂಟಲ್ ಅಷ್ಟು ಒಳ್ಳೆ ಕಂಪನಿ ಅಲ್ಲ, ಹಾಗಾಗಿ ನಾನು ಇದನ್ನ ತೊಗೊಂಡಿಲ್ಲ. ಸೊ ಸುಜ್ಲಾನ್ ಬಗ್ಗೆ ಒಂದೇ ಮಾತಾಡಿದ್ವಿ ಅನ್ಸುತ್ತೆ ವಿಂಡ್ ಸೆಕ್ಟರ್ಲಿ. ಬಟ್ ಇದು ಕೂಡ ವಿಂಡ್ ಸೆಕ್ಟರ್ಲಿ ಇರುವಂಥ ಸ್ಟಾಕು. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಯಾರಾದರೂ ಆಲ್ರೆಡಿ ಹೋಲ್ಡ್ ಮಾಡಿದ್ದೀರಾ ಅಂತಂದರೆ ನೀವು ಅಟ್ಲೀಸ್ಟ್ ನೀವು ಹಾಕಿರೋ ಬಂಡವಾಳನಾರು ನೀವು ತೆಗೋಬೋದು. ಅಕಸ್ಮಾತ್ ಏನಾದ್ರು 200 ಈ ಲೆವೆಲಲ್ಲಿ ನೀವು ಆ್ಯಡ್ ಮಾಡ್ಕೊಂಡಿದ್ದೀನಿ ಅಂದರೆ 600 ಅಂದರೆ ಇವಾಗ ಖಂಡಿತ ನಿಮಗೆ 3 ಟೈಮ್ಸ್ ಪ್ರಾಫಿಟ್ ಬಂದಿರುತ್ತೆ. ನೀವು ಎಕ್ಸಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಸುಜ್ಲಾನ್ನ ನೀವು ಗಮನಿಸ್ತಾ ಹೋಗ್ಬೋದು ಐನಾಕ್ಸ್ ವಿಂಡ್ ಬದಲಾಗಿ. ಅದೇ ರೀತಿಯಾಗಿ ರಿಲಯನ್ಸ್ ಮದುವೆ ಮನೆ ನಡೀತಾ ಇದೆ. ಸ್ಟಾಕು ಕೂಡ ನಾನು ಪಾರ್ಟಿಗೆ ಜಾಯ್ನ್ ಆಗ್ತೀನಿ ಅನ್ನೋ ಥರ ಮೇಲ್ಗಡೆ ಹೋಗುತ್ತಾ ಇರೋದು ಕಾಣಿಸ್ತಾ ಇದೆ. 3000 ಲೆವೆಲ್ಗಳನ್ನು ಇವತ್ತು ಕಂಫರ್ಟಬಲ್ ಆಗಿ ಕ್ಲೋಸಿಂಗ್ ಮಾಡಿದೆ ರಿಲಯನ್ಸ್ ಅನ್ನೋ ಕಂಪನಿ. ಸೊ ಕನ್ಸಿಸ್ಟೆಂಟ್ ಕಾಂಪೌಂಡಿಂಗ್ ನಾವು ಮಾಡ್ಕೊಡ್ತಾನೆ ಇರುತ್ತೆ. ಚಾರ್ಟ್ ಸ್ಟಾಕ್ ನೋಡ್ತಿದ್ದವರು ಗ್ರೂಪಲ್ಲಿದ್ದವರು 2300 2400 ಲೆವೆಲಲ್ಲಿ ಇತ್ತೀಚೆಗೆ ಜಸ್ಟ್ ಒಂದು 3 ತಿಂಗಳು 4 ತಿಂಗಳ ಹಿಂದೆ ನಾವು ಅಕ್ಯುಮುಲೇಟ್ ಮಾಡ್ಕೊಂಡಿದ್ವಿ. ನೋಡಿ ಅಲ್ಲಿಂದ ಎಂಥ ಒಂದು ಸ್ಪೆಕ್ಟಾಕ್ಯುಲರ್ ಅಂತ ರ್ಯಾಲಿ ಕೊಟ್ಟಿದೆ ನಮ್ಮ ರಿಲಯನ್ಸ್ ಅನ್ನೋ ಕಂಪನಿ. ಸೊ ತುಂಬ ಒಂದು ಸೆಕ್ಟರ್ಗಳು ಒಗ್ಗೂಡಿಯಾಗಿರುವಂಥ ಕಂಪನಿಗಳಲ್ಲಿ ರಿಲಯನ್ಸ್ ಕಂಪನಿ ಕೂಡ ಒಂದು. ಇತ್ತೀಚೆಗೆ ನಾನು ಪ್ರೀಮಿಯರ್ನಲ್ಲಿ ನಿಮಗೆ ಟಾಟಾ ಗ್ರೂಪ್ ಬಗ್ಗೆ ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ. ಅದನ್ನ ಯಾರು ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ. ಅದೇ ರೀತಿ ರಿಲಯನ್ಸ್ ಗ್ರೂಪ್ ಬಗ್ಗೆಯೂ ಕೂಡ ನಾವು ಮಾತಾಡೋಕೆ ಹೋದರೆ ಸುಮಾರು ವಿಚಾರಗಳಿದೆ. ಸುಮಾರು ಕಾಂಟ್ರಿಬ್ಯೂಷನ್ನ ನಮ್ಮ ದೇಶಕ್ಕೆ ಮಾಡಿರುವಂಥ ಒಂದು ಗ್ರೂಪ್ ಆಗಿ ನಿಲ್ಲುತ್ತೆ. ಸೊ ಈಗ 3000 ಲೆವೆಲಲ್ಲಿದೆ. ಹೋಲ್ಡ್ ಮಾಡಿರೋರು ದಯವಿಟ್ಟು ಹೋಲ್ಡ್ ಮಾಡಿ. ಫ್ರೆಶ್ ಅಕ್ಯುಮುಲೇಷನ್ ನಾಟ್ ರೆಕಮೆಂಡೆಡ್. ಅದೇ ರೀತಿಯಾಗಿ ಲೈಫ್ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಇವತ್ತೊಂದು ಇಂಪಾರ್ಟೆಂಟ್ ಆದಂಥ ಅಪ್ಡೇಟ್ ಬಂದಿದೆ. ನೋಡಿ ಸುಮಾರು ಜನ ಎಂಡೋಮೆಂಟ್ ಪಾಲಿಸಿ ಬೇರೆ ಥರದ ಪಾಲಿಸಿಗಳನ್ನು ತೊಗೊಂಡಿರ್ತೀರಾ. ಪಾಲಿಸಿನ ತೊಗೊಂಡು ಸುಮಾರು ವರ್ಷಗಳಾದಮೇಲೆ ನಿಮಗೆ ಸರೆಂಡರ್ ಮಾಡಬೇಕು ಅಂತ ಅನ್ಸ್ಬಿಡುತ್ತೆ. ಈ ಪಾಲಿಸಿ ಚೆನ್ನಾಗಿಲ್ಲ, ನನಗೆ ಬೇಡ, ಕಂಟಿನ್ಯೂ ಮಾಡೋದು ಬೇಡ ಅಂತ ಅನ್ಸುತ್ತೆ. ಆದರೆ ನೀವು ಸರೆಂಡರ್ ಮಾಡೋಕ್ಕೆ ಹೋದರೆ ಫಸ್ಟ್ ಆಫ್ ಆಲ್ ಸರೆಂಡರ್ ಮಾಡೋದು ಅಷ್ಟು ಸುಲಭ ಇಲ್ಲ. ಜೊತೆಗೆ ನೀವು ಸರೆಂಡರ್ ಮಾಡೋಕ್ಕೆ ಹೋದರೆ ನೀವು ಕಟ್ಟಿರೋಷ್ಟು ಅಮೌಂಟು ನಿಮಗೆ ಬರುತ್ತಾ ಅಂದರೆ ಖಂಡಿತ ಬರೋದಿಲ್ಲ. ತುಂಬ ಸಣ್ಣ ಅಮೌಂಟ್ ಮಾತ್ರ ನಿಮಗೆ ಬರ್ತಾ ಹೋಗುತ್ತೆ. ಮಿನಿಮಮ್ ನೀವು 3 ವರ್ಷ ಪಾಲಿಸಿನ ಕಂಟಿನ್ಯೂ ಮಾಡಿರಬೇಕು. ಸುಮಾರು ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ಇದೇ ರೀತಿ ಕಂಡೀಷನ್ ಇರುತ್ತೆ. ನೀವು ಪಾಲಿಸಿ ಮಾಡಿಸಿ 1 ವರ್ಷಕ್ಕೆ 2 ವರ್ಷಕ್ಕೆ ನೀವು ಹೋಗ್ಬಿಟ್ಟು ಸರೆಂಡರ್ ಮಾಡ್ತೀರಾ ನನಗೆ ಬೇಡ ಅಂತಂದರೆ ನಿಮಗೆ 1 ರೂಪಾಯಿನೂ ಕೂಡ ವಾಪಸ್ ಕೊಡ್ತಾ ಹೋಗೋದಿಲ್ಲ. ಮಿನಿಮಮ್ ನೀವೇನಾದ್ರು 3 ವರ್ಷ ಪ್ರೀಮಿಯಂ ಕಟ್ಟಿದ್ದೀರಾ ಅಥವಾ ಅದಕ್ಕಿಂತ ಜಾಸ್ತಿ ಕಟ್ಟಿದ್ದೀರಾ ಅಂದರೆ 30% ಶುರು ಆಗ್ತಾ ಹೋಗುತ್ತೆ. ನೀವು 100 ರೂಪಾಯಿ ಕಟ್ಟಿದರೆ ಒಂದು
₹30 ನಿಮಗೆ ವಾಪಸ್ ಬರೋದು ಅಂತ ಈ ರೀತಿ ಪ್ರಕ್ರಿಯೆ ಇರುತ್ತೆ. ಇದು ಸುಮಾರು ವರ್ಷಗಳಾಗಿ ಅಂದರೆ ಒಂದು 6 ವರ್ಷ 7 ವರ್ಷ 10 ವರ್ಷ ಪ್ರೀಮಿಯಂ ಪೇ ಮಾಡಿದ್ರೂ ಕೂಡ 50% ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಸುಮಾರು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ. ಇದ್ರ ಬಗ್ಗೆ ಇವಾಗ IRDAI ಅಂದರೆ ಏನು ಇನ್ಶೂರೆನ್ಸ್ ರೆಗ್ಯುಲೇಟರಿ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಏನಿದೆ ಅವರು ಒಂದು ಹೊಸ ಸುತ್ತೋಲೆನ ತರ್ತಾ ಇದ್ದಾರೆ. ಇನ್ನೂ ಡಿಸ್ಕಷನ್ ಗ್ರೂಪಲ್ಲಿದೆ ಇದು, ಅಂದರೆ ಮಾರ್ಚ್ ಎಂಡಷ್ಟೊತ್ತಿಗೆ ಇದು ಹೊರಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಯಾರು 5 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಪಾಲಿಸಿನ ಪ್ರೀಮಿಯಂ ಕಟ್ಟಿರ್ತಾರಲ್ಲ, ಯಾವುದೇ ಇನ್ಶೂರೆನ್ಸ್ ಆಗಿರ್ಬೋದು, ಅಂಥವರಿಗೆ ನೀವು ಲಾಂಗ್ ಟರ್ಮ್ ಅವರು ಕಟ್ಟಿದ್ದಾರೆ ಅನ್ನೋ ಒಂದು ಕಾರಣದಿಂದಾಗಿ ನೀವು ಜಾಸ್ತಿ ಕೊಡಬೇಕು. ಅವ್ರು ಸರೆಂಡರ್ ಮಾಡೋಕ್ಕೆ ಬಂದರೆ ಇವಾಗ ಏನು ಕೊಡ್ತಾ ಇದ್ರು ಅದಕ್ಕಿಂತ ಕೆಲವೊಂದು ಪ್ಲ್ಯಾನ್ಗಳಲ್ಲಂತೂ 3 ಪಟ್ಟು ಇವಾಗಿನ ಕೊಡ್ತಿದ್ರು ದುಡ್ಡು ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತ ನಾನು ಸುಮಾರು ಕಡೆ ನೋಡಿದ್ದೀನಿ. ನೀವು 6 ವರ್ಷ 7 ವರ್ಷ 8 ವರ್ಷ ಕಟ್ಟಿದ್ರು ನಿಮಗೆ 50% ದುಡ್ಡು ಅಷ್ಟೇ ವಾಪಸ್ ಬರೋದು ಅಂತ ಒಂದು ಕಾನೂನಿದೆ. ಅದನ್ನು ಇವಾಗ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಇದು ಒಂದು ಸ್ವಾಗತಾರ್ಹ ಬೆಳವಣಿಗೆ. ಯಾರಿಗೆ ಜನರಿಗೆ ಯಾವ್ದಾದ್ರು ಒಂದು ವೇಸ್ಟ್ ಪಾಲಿಸಿಗಳಲ್ಲಿ ಉಪಯೋಗ ಇಲ್ಲದ ಪಾಲಿಸಿಯಲ್ಲಿ ಸ್ಟಕ್ ಆಗಿದ್ರೆ ನಿಮಗೆ ಒಂದು ಖಂಡಿತವಾಗ್ಲೂ ನೀವು ಅಂಥ ಪಾಲಿಸಿಗಳಿಂದ ಹೊರಬರೋ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ಬೋದು. ಸರೆಂಡರ್ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ ಅನ್ನೋದಾದರೆ. ಆದರೆ ಇದು ಯಾರಿಗೆ ಕೆಟ್ಟದಾಗುತ್ತೆ? ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಕೆಟ್ಟದಾಗುತ್ತೆ. ಯಾಕಂದರೆ ಓವರಾಲ್ ಅವರ ರೆವೆನ್ಯೂನಲ್ಲಿ ಇದು ಹೊಡ್ತಾ ಬೀಳ್ತಾ ಹೋಗುತ್ತಲ್ವ. ಈಗ ಯಾರಾದರೂ ಬಂದು ಪಾಲಿಸಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅಂತಂದರೆ ಮೊದಲು ಅವರು ಒಂದು ₹30 ₹40 ಕೊಡೋ ಜಾಗದಲ್ಲಿ ಇವಾಗ ₹60 ₹70 ಕೊಡಬೇಕು ಅಂತಂದರೆ ಅವ್ರ ಹತ್ರ ಉಳಿತಾ ಇದ್ದಂಥ ಮೊತ್ತ ಕಮ್ಮಿ ಆಗ್ತಾ ಹೋಗುತ್ತೆ. ಈ ಕಾರಣದಿಂದಾಗಿ ಇವತ್ತು ಕೆಲವೊಂದು ಇನ್ಶೂರೆನ್ಸ್ ಸೆಕ್ಟರ್ ಸ್ಟಾಕ್ಗಳಲ್ಲಿ ಒಂದು ರಿಯಾಕ್ಷನ್ನ ನೋಡೋಕ್ಕೆ ಕಾಣಿಸ್ಬೋದು ನಾವು. ಅದರಲ್ಲಿ SBI ಕೂಡ ಒಂದು. SBIನ ಇತ್ತೀಚೆಗಷ್ಟೇ ನಾವು ಮಾತಾಡ್ಕೊಂಡಿದ್ವಿ. SBI ಲೈಫ್ ಇನ್ಶೂರೆನ್ಸ್ ನೋಡಿ ಒಳ್ಳೆ ಲೈಫ್ ಇನ್ಶೂರೆನ್ಸ್ ಕಂಪನಿ ಇರೋದ್ರಲ್ಲಿ ನಿಫ್ಟಿ 50 ಇರೋದ್ರಲ್ಲಿ HDFC ಮತ್ತು SBI ಎರಡೇ ಇರುವಂಥದ್ದು. ಈಗ ನೀವು ನೋಡೋದಾದರೆ 1500 ಲೆವೆಲ್ ರಿಜೆಕ್ಷನ್ ಪಾಯಿಂಟು ಇತ್ತೀಚೆಗಷ್ಟೇ ಅಟೆಂಡ್ ಮಾಡಿತ್ತು. ಹಾಗಾಗಿ ಇದಕ್ಕೆ ಅಂತ ಒಂದು ವ್ಯಾಲ್ಯೂ ಇರೋದಿಲ್ಲ. ಇಲ್ಲಿಂದ ಒಂದು ವಾಪಸ್ ಕಲೆಕ್ಷನ್ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ. ಹೋಲ್ಡ್ ಮಾಡಿರೋರು ಹೋಲ್ಡ್ ಮಾಡಿ ನೀವು ಪ್ರಾಫಿಟ್ ಬುಕ್ಕಿಂಗ್ ಬಗ್ಗೆ ಯೋಚನೆ ಮಾಡ್ಬೋದು ಅಂತಲೂ ಹೇಳಿದ್ದೆ ನಿಮಗೆ. ಯಾಕೆಂದರೆ ಇಲ್ಲಿ ನೋಡಿ ಕನ್ಸಿಸ್ಟೆಂಟ್ ಆಗಿ ಒಂದು ರೆಸಿಸ್ಟೆನ್ಸ್ ಥರ ಆಗ್ತಾ ಹೋಗ್ತಾ ಇತ್ತು. ಆ ರೆಸಿಸ್ಟೆನ್ಸ್ಗಳ ಮೇಲ್ಗಡೆ ಟ್ರೇಡ್ ಮಾಡೋಕ್ಕೆ ಹೋಗಿದೆ ಅಂತ ಮಾತಾಡಿದ್ವಿ. ಇವತ್ತು ವಾಪಸ್ಸು ಆ ಝೋನಿಗೆ ಬಂದು ಟೆಸ್ಟ್ ಆಗೋ ಥರ ಕಾಣಿಸ್ತಾ ಇದೆ. ಇಲ್ಲಿಂದ ಏನಾದರೂ ಫೇಲ್ಯೂರ್ ಆಯಿತು ಇದು ಬ್ರೇಕ್ಔಟ್ ಅಂತಂದರೆ ವಾಪಸ್ ನಾವು ಈ ಝೋನ್ ಒಳಗಡೆ ಬರ್ತೀವಿ. ಆಗ ನಾವು 1400 ಈ 1400 ಬೇಸ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅಲ್ಲಿ ತನಕ ಬರ್ತಾ ಹೋಗ್ಬೋದು. ಸೊ ನೋಡ್ತಾ ಹೋಗೋಣ. ಇದು ಬಂದರೆ ಆಸ್ ಅ ಕಸ್ಟಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಕನ್ಸ್ಯೂಮರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಸ್ವಾಗತಾರ್ಹ ಬೆಳವಣಿಗೆ ಅಂತ ಹೇಳ್ತೀನಿ. 5 ವರ್ಷ ಕೆಳಗಡೆ ಇರೋರಿಗೆ ಏನೂ ಚೇಂಜ್ ಆಗಿಲ್ಲ. ಸೊ ಅದು ಒಂದು ಇನ್ನೂ ಅನಲಿಸ್ಟ್ಗಳು ಕಂಡುಹಿಡಿತಾ ಇದ್ದಾರಂತೆ. ಯಾಕಂದರೆ ಸಾಮಾನ್ಯವಾಗಿ ಯಾರಾದರೂ ಪಾಲಿಸಿ ಬೇಡ ಅಂತ ಕೊಡೋದು ಹೋದರೆ ಸುಮಾರು ಜನ 5 ವರ್ಷದ ಒಳಗಡೆ ಪಾಲಿಸಿನ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾರೆ. 5 ವರ್ಷಕ್ಕಿಂತ ಜಾಸ್ತಿ ಮಾಡೋಕ್ಕೆ ಅಂದರೆ ಆಲ್ರೆಡಿ ಇಷ್ಟು ವರ್ಷ ಕಟ್ಬಿಟ್ಟಿದ್ದೀನಿ, ಇನ್ನೊಂದಿಷ್ಟು ಕಟ್ಬಿಟ್ಟು ಮುಗಿಸ್ಬಿಡೋಣ ಅಂತಲೇ ಯೋಚನೆ ಮಾಡ್ತಾರೆ. ಆ ಕಾರಣದಿಂದಾಗಿ ಓವರಾಲ್ ಸರೆಂಡ್ರು ಇವಾಗ ಕಂಪ್ನಿಗಳಿಗೆ ಬರ್ತಾ ಇರೋದು 5 ವರ್ಷ ಕಮ್ಮಿ ಇರೋದು ಜಾಸ್ತಿ ಬರ್ತಾ ಇದೆಯಾ ಅಥವಾ 5 ವರ್ಷ ಆದಮೇಲೆ ಸರೆಂಡರ್ ಮಾಡೋರು ಜಾಸ್ತಿ ಬರ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಯಾಕೆಂದರೆ ಇವಾಗ ಒಂದು 70% ಜನ 5 ವರ್ಷದ ಒಳಗಡೆ ಬಂದು ಸರೆಂಡರ್ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಏನು ಬದಲಾವಣೆಗಳಾಗ್ತಾ ಇಲ್ಲ. ಇವ್ರ ರೆವೆನ್ಯೂಗೆ ಏನು ಹೊಡ್ತಾ ಬೀಳೋದಿಲ್ಲ. ಅಲ್ಲಿ ಸರೆಂಡರ್ ವ್ಯಾಲ್ಯೂ ಎಷ್ಟಿತ್ತು ಅಷ್ಟೇ ಕೊಡಿ ಅಂತ ಹೇಳ್ತಾ ಇದೆ IRDAI. ಬಟ್ 50%ಗಿಂತ 5 ವರ್ಷಕ್ಕಿಂತ ಜಾಸ್ತಿ ಹೋಲ್ಡ್ ಮಾಡಿ ಆಮೇಲೆ ಸರೆಂಡರ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಅಂಥವರಿಗೆ ಇವರು ಜಾಸ್ತಿ ದುಡ್ಡನ್ನು ತಮ್ಮ ಕಡೆಯಿಂದ ಕೊಡ್ತಾ ಹೋಗಬೇಕಾಗುತ್ತೆ. ಅಂದರೆ ಕಟ್ಟಿರೋದಷ್ಟು ವಾಪಸ್ ಬರೋದಿಲ್ಲ, ಅಟ್ಲೀಸ್ಟ್ ಜಾಸ್ತಿ ಅಮೌಂಟ್ ಬರಬೇಕಾಗುತ್ತೆ. ಸೊ ಆ ಪರ್ಸೆಂಟೇಜ್ ಬರಲಿ ಡೇಟಾ ಆವಾಗ ಗೊತ್ತಾಗ್ತಾ ಹೋಗುತ್ತೆ. ಅದ್ರ ಬಗ್ಗೆ ಇನ್ಶೂರೆನ್ಸ್ ಸೆಕ್ಟರ್ ನೋಡಿ ಮುಂಬರುವ ದಿನಗಳಲ್ಲಿ ಸುಮಾರು ಜನ ಇನ್ಶೂರೆನ್ಸ್ ಮಾಡಿಸ್ತಾನೆ ಹೋಗ್ತಾರೆ. ಒಂದು ಬೂಮಿಂಗ್ ಸೆಕ್ಟರ್ ಆಗಿ ಉಳ್ಕೊಳ್ಳುತ್ತೆ ಇನ್ಶೂರೆನ್ಸು. ಸೊ ಹಾಗಾಗಿ ಈಗ ಸದ್ಯದಲ್ಲಿ ಒಂದಿಷ್ಟು ಪೇನ್ನ ನೋಡ್ತಾ ಇರ್ಬೋದು. ಆಫ್ಟರ್ ಕೋವಿಡ್ ಎಲ್ಲ ಆದಮೇಲೆ ಸುಮಾರು ಜನ ಇನ್ಶೂರೆನ್ಸಿಗೆ ಕ್ಲೈಮ್ ಅಂತ ಬಂದಾಗ ಅವರಿಗೆಲ್ಲ ಸೆಟ್ಲ್ಮೆಂಟ್ ಮಾಡಿಕೊಟ್ಟೋದು ಇದೆಲ್ಲ. ಸೊ ಅದು ಒಂದು ಎರಡು ಥರ ಯೋಚನೆ ಮಾಡ್ಬೋದು ನೀವು. ಮೊದಲು ಕೋವಿಡ್ಗಿಂತ ಮುಂಚೆ ಅಷ್ಟೊಂದು ಜನ ಇನ್ಶೂರೆನ್ಸ್ ಬಗ್ಗೆ ಯೋಚನೆ ಮಾಡದೇ ಇರುವಂಥ ಸಾಧ್ಯತೆಯೂ ಇದೆ. ಈಗ ಈ ರೀತಿ ಒಂದು ಅನಿರೀಕ್ಷಿತ ಸಿಚುವೇಶನ್ ಬರ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಇನ್ಶೂರೆನ್ಸ್ನ ಅವೇರ್ನೆಸ್ ಬರ್ತಾ ಇರ್ಬೋದು. ಅದರಿಂದ ಜಾಸ್ತಿ ಕನ್ಸ್ಯೂಮರ್ ಕೂಡ ಬರ್ತಾ ಹೋಗ್ತಾರೆ. ಬಟ್ ಈಗ ಸದ್ಯಕ್ಕೆ 2-3 ವರ್ಷದಲ್ಲಿ ಅಂತ ನೋಡೋದಾದರೆ ಕ್ಲೈಮ್ಗಳು ಜಾಸ್ತಿ ಆಗಿರೋದ್ರಿಂದ ಕಂಪನಿಯ ರೆವೆನ್ಯೂ ಮೇಲೆ ಹೊಡ್ತಾ ಬಿದ್ದಿರುತ್ತೆ. ಸೊ ಇನ್ಶೂರೆನ್ಸ್ ಸೆಕ್ಟರ್ ಮುಂಬರುವ ವರ್ಷಗಳಲ್ಲಿ ಒಂದು ಬೂಮಿಂಗ್ ಸೆಕ್ಟರ್ ಆಗಿ ಉಳ್ಕೋಬಹುದು. ಅದೇ ಕಾರಣದಿಂದಾಗಿ ಇನ್ಶೂರೆನ್ಸ್ ಸೆಕ್ಟರಲ್ಲಿ ಹೋಲ್ಡ್ ಮಾಡಿ ಅಂತ ನಾನು ಹೇಳ್ತೀನಿ. ಜೊತೆಗೆ ಇನ್ಶೂರೆನ್ಸ್ನ ಕೂಡ ನೀವು ಮಾಡಿಸಿ ಅಂತ ಹೇಳ್ತೀನಿ. ಇದ್ರ ಬಗ್ಗೆ 2023ರಲ್ಲಿ ನಾವು ಹೆಲ್ತ್ ಇನ್ಶೂರೆನ್ಸ್ ಮಿಷನ್ ಅಂತ ಮಾಡಿದ್ವಿ. 2024ರಲ್ಲಿ ನಾವು ಲೈಫ್ ಇನ್ಶೂರೆನ್ಸ್ ಮಿಷನ್ನ ಮಾಡಿದ್ವಿ, ಟರ್ಮ್ ಇನ್ಶೂರೆನ್ಸ್ ಅಂತ. ಎರಡೂ ವಿಡಿಯೋದ ಡಿಸ್ಕ್ರಿಪ್ಷನ್ಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಮಿಷನ್ 2023-2024 ಅಂತ ಲಿಂಕು. ದಯವಿಟ್ಟು ಅದನ್ನು ಚೆಕ್ಔಟ್ ಮಾಡಿಸಿ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಲೈಫ್ ಇನ್ಶೂರೆನ್ಸ್ನ ನೀವು ಮತ್ತು ನಿಮ್ಮ ಫ್ಯಾಮಿಲಿಗೆ ತಗೊಳ್ಳಿ ಅಂತ ಕೇಳ್ಕೊತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.